ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಂಜಲಿ ಪುಟ್ಟ, ನೀನು ಇಲ್ಲೇ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬ ಥ್ಯಾಂಕ್ಸ್ ಬಂಗಾರ, ನೀನೊಬ್ಳೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಅತ್ತೆ, ನೀವು ನಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನನಗೆ ಯಾರು ಮೆಹಂದಿನೇ ಹಾಕಲಿಲ್ಲ. ಅತ್ತೆ, ನೀವು ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಸರಿ, ಇನ್ನೂ ಮದುವೆ ಕೆಲಸ ಇದೆ, ನಾನು ಬರ್ತೀನಿ, ಆಯ್ತಾ ಅತ್ತೆ? ರಘು ಅಂಕಲ್ಗೆ ಬೇಗ ಬನ್ನಿ ಅಂತ ಕಾಲ್ ಮಾಡಿ ಕರೆಸ್ಬೇಕು. ಇಲ್ಲಾಂದ್ರೆ ಸಾಕ್ಷಾತ್ ಮದ್ವೆ ಬಾಸ್ ಮಗನ ಜೊತೆ ಆಗಿ ಹೋಗ್ಬಿಡತ್ತೆ. ಹಂಗೆ ಪ್ಲೀಸ್ ನೀನ್ ಮತ್ತೆ ಫೋನ್ ಆಗ್ಬಿಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಲ್ಲ ಸಾಕ್ಷಿ, ಹೇಳು ಸಾಕ್ಷಿ. ಅತ್ತೆ ಅಲ್ಲ, ನಾನು ಅಂಜಲಿ. ಹಲೋ ಸಾಕ್ಷಿ, ಮಾತಾಡು. ನಾನು ಅಂಜಲಿ ಮಾತಾಡ್ತಿರೋದು, ರಘು ಅಂಕಲ್. ಹಲೋ ಸಾಕ್ಷಿ, ಮಾತಾಡು. ಒನ್ ವೇ ಕಾಲ್ ಆಗಿದೆ ಅನ್ಸುತ್ತೆ. ಅಯ್ಯೋ, ಇದೇನಪ್ಪ, ರಘು ಅಂಕಲ್ ನಾನು ಮಾತಾಡೋದು ಕೇಳಿಸ್ಲೇ ಇಲ್ಲ. ಏನ್ ಮಾಡೋದೀಗ? ಐಡಿಯಾ, ರಘು ಅಂಕಲ್ಗೆ ಮೆಸೇಜ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಇದು ಜೈ ಕರ್ನಾಟಕ ಅನ್ಸುತ್ತೆ. ಮನೆ ತುಂಬ ನೆಂಟರು ಬಂದಿದ್ದಾರೆ. ಫೋನ್ ಹೀಗೆ ಗಾಳಿಲಿ ಸುಯಿ ಅಂತ ಹಾರಾಡೋದು ನೋಡಿದ್ರೆ ಎಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಮೊದಲು ಹೋಗಿ ಆ ಲಡ್ಡುನ ಕರ್ಕೊಂಡು ಬರಬೇಕು. ಲಡ್ಡು ಬಾ ನನ್ನ ಜೊತೆ. ಏನ್ ಜಿಲೇಬಿ ಆಂಟಿ, ನಾನು ಅಂಕಿತ ಗೋರಂಟಿ ಹಾಕ್ತಾ ಇದ್ದೀನಿ. ನೀನು ಅಂಕಿತಾಗೆ ಆಮೇಲೆ ಗೋರಂಟಿ ಹಾಕಿವಂತೆ. ನೀ ನನ್ನ ಜೊತೆ ಬಾ, ಕೆಲಸ ಇದೆ. ಏನಂತ ಅರ್ಜೆಂಟ್ ಕೆಲಸ? ನೀನ್ ಬಾ ನನ್ನ ಜೊತೆ, ಹೇಳ್ತೀನಿ. ಕೊಡು ಅವಳಿಗೆ. ಏ ಅಂಕಿತಾ, ಇದನ್ನ ನೀನೇ ಹಾಕೊಳ್ಳೆ. ಬಾ. ಅಯ್ಯೋ ಬಾಯ್. ಅಯ್ಯೋ ಬಿಡು ಜಿಲೇಬಿ, ನಾನು ಎಲ್ಲಿ ಕೇಳ್ಕೊಂಡು ಹೋಗ್ತಿದ್ಯಾ? ನೋಡಲ್ಲಿ. ಲಡ್ಡು, ಅದು ಜೈ ಕರ್ನಾಟಕ ಅನ್ಸುತ್ತೆ. ಮೊದಲೇ ಮದುವೆ ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ಈಗ ಮೊಬೈಲ್ ಗಾಳಿಲಿ ಹಾರಾಡೋದು ನೋಡಿದ್ರೆ ಅಲ್ಲೋಲ ಕಲ್ಲೋಲ ಆಗೋಗುತ್ತಷ್ಟೇ. ನೋಡು, ಮೊದಲು ನೀನು ಆ ಮೊಬೈಲ್ ಕಾಣ್ದ ಹಾಗೆ ಮಾಡು. ಸರಿ, ನೀನು ಹೋಗು ಜಿಲೇಬಿ. ಈ ಫೋನ್ ಹಿಡ್ಕೊಂಡು ಇಲ್ಲೇನ್ ಮಾಡ್ತಿದ್ಯಾ? ರಘು ಅಂಕಲ್ ಮೆಸೇಜ್ ಮಾಡ್ತಾ ಇದ್ದ, ಯಾಕೆ ಕಿತ್ಕೊಂಡೆ?
ತಲೆ ನೆಟ್ಟಿಗೆ ರಘು ಅಂಕಲ್ ಅಂತಾನೆ ಬರೆಯಕ್ ಬರಲ್ಲ, ಇನ್ನು ಮೆಸೇಜ್ ಬೇರೆ ಮಾಡ್ತಾಳಂತೆ. ಎಲ್ಲಾರು ಓಡಾಡೋ ಜಾಗದಲ್ಲಿ ನಿಂತಿದ್ಯಾ, ಯಾರಾದ್ರೂ ನಿನ್ ಫೋನ್ ಹಿಡ್ಕೊಂಡಿರೋದ್ ನೋಡಿ ಭೂತ ಅಂತ ಓಡೋಗಲ್ವಾ? ನನಗೆ ಗೊತ್ತಾಗ್ತಿಲ್ಲ ಲಡ್ಡುನ, ನೀನು ರಘು ಅಂಕಲ್ ಮೆಸೇಜ್ ಮಾಡು. ಸರಿ ಸರಿ, ಏನ್ ಮೆಸೇಜ್ ಮಾಡ್ಬೇಕು? ಬೇಗ ಬಂದ್ಬಿಡಿ, ಅತ್ತೆ ಮದುವೆ ಶುರು ಆಗ್ಬಿಟ್ಟಿದೆ ಅಂತ ಮೆಸೇಜ್ ಮಾಡು. ಅಲ್ಲ, ರಘು ಅಂಕಲ್ ಬಂದ್ರೆ ಆಯ್ತಾ? ಅತ್ತೆ ಮದುವೆ ಮಾಡ್ಸಕ್ಕೆ ದೊಡ್ಡಪ್ಪ ಮತ್ತೆ ಮನೆಯವರೆಲ್ಲ ಒಪ್ಬೇಕಲ್ಲ. ನೀನೀಗ ಮೆಸೇಜ್ ಮಾಡು, ಆಮೇಲೆ ನೋಡು ಏನಾಗುತ್ತೆ ಅಂತ. ಏನಾಗುತ್ತೆ? ನೀನ್ ಮ್ಯಾಜಿಕ್ ಮಾಡೋಂಗಿಲ್ಲ, ನಿನಗೆ ಲಾಜಿಕ್ಕು ಗೊತ್ತಿಲ್ಲ, ಏನು ಹೋಗಲ್ಲ, ಫೋನ್ ಕರೆನ್ಸಿ ಹೋಗುತ್ತೆ. ಅದ್ರ ಬದಲು ನಾನೇ ಮಾತಾಡ್ತೀನಿ. ಎಲ್ಲ ಕಮಲ್, ನಿನ್ನ ಹುಡುಗಿನ ತೋರಿಸ್ತೀನಿ ಅಂದರೆ ತೋರಿಸ್ಲೇ ಇಲ್ಲ. ಯಾಕೋ ಅಷ್ಟೊಂದು ಅರ್ಜೆಂಟು? ತೋರಿಸ್ತೀನಿ. ಎಂಗೇಜ್ಮೆಂಟ್ ಅಂತೂ ಸೀಕ್ರೆಟಾಗಿ ಮಾಡ್ಕೊಂಡೆ, ಸದ್ಯ ಮದುವೆಗಾದ್ರೂ ಕರೆದಿಯಲ್ಲ. ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಪಾರ್ಟಿ ಕೊಡೋಕೆ ನಿಂಗೇನೋ ಕಮ್ಮಿ ಆಗಿತ್ತು. ನನ್ನ ಐಡಿಯಾನೂ ಅದೇ ಇತ್ತು, ಆದರೆ ಸಿಚುವೇಶನ್ ಬೇರೆ ಥರ ಮಾಡ್ತೀನಿ. ಈಗ ಮದುವೆಗೆ ಬಂದಿದ್ರಲ್ಲ, ನಿಸ್ಸಂಕೋಚವಾಗಿ ಏನು ಬೇಕೋ ಅದನ್ನು ಕೇಳಿ ಎಂಜಾಯ್ ಮಾಡಿ. ಅಣ್ಣ, ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ಈಗ ಬಂದೆ. ಏನ್ ಕೀರ್ತಿ? ಅಣ್ಣ, ಈ ರಘು ಅಂದ್ರೆ ಯಾರು? ರಘುನ? ಯಾವ ರಘು? ನಂಗೆ ಗೊತ್ತಿದ್ರೆ ನಿನ್ನ ಹತ್ರ ಯಾಕೆ ಕೇಳ್ತಿದ್ದೆ? ಅತ್ತಿಗೆಗೂ ರಘುಗೂ ಏನು ಸಂಬಂಧ? ಲಡ್ಡು ಏನೇನೋ ಹೇಳ್ತಿದ್ದ. ರಘುಗೆ ಫೋನ್ ಮಾಡಿ ಅಂಕಲ್ ಬೇಗ ಬನ್ನಿ, ನಿಮಗೋಸ್ಕರ ನಾವೆಲ್ಲರೂ ಕಾಯ್ತಿದ್ದೀವಿ, ಅದಕ್ಕೆ ನೀವೇ ಮದುವೆ ಆಗ್ಬೇಕಂತ ಏನೇನೋ ಹೇಳ್ತಿದ್ದ. ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಯಾರ ರಘು? ಯಾರ ಏನೋ. ನೀನ್ ಯಾಕೆ ಚಿಕ್ಕ ಮಕ್ಕಳು ಮಾತಿಗೆ ತಲೆ ಕೆಡಿಸ್ಕೊತಿದ್ಯಾ? ಆ ಥರದ್ದೇನೂ ಇಲ್ಲ. ಹಾಗಲ್ಲ ಅಣ್ಣ. ಪ್ಲೀಸ್, ನಾಳೆ ರಾತ್ರಿ ನಿನಗೆ ಕಳ್ಸಿ ಹಿಡ್ಕೊಂಡು ನಿಂತ್ಕೋಬೇಕು. ನೀ ಟಯರ್ಡ್ ಆಗಿದ್ಯಾ? ಗೋ ರಿಲ್ಯಾಕ್ಸ್. ಬನ್ನಿ ಫ್ರೆಂಡ್ಸ್, ಒಂದು ರೌಂಡ್ ಹೊರಡೋಣ. ಬರೀ ರೌಂಡ್ಸಾ ಇಲ್ಲ ಏನಿಲ್ವಾ? ಎಲ್ಲ ಇದೆ, ಬನ್ನಿ, ಲೆಟ್ಸ್ ಗೋ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.